ANMR ನ್ಯೂಸ್ಗೆ ಸ್ವಾಗತ. ತಿಮ್ಮಸಂದ್ರ ಡೈರಿ ಕಾಂಗ್ರೆಸ್ ಬೆಂಬಲಿಗರ ವಶಕ್ಕೆ. ಚಿಂತಾಮಣಿ ನಗರದ 31ನೇ ವಾರ್ಡಿನ ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳಿಗೆ ಭಾನುವಾರ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮೇಲುಗೈ ಸಾಧಿಸಿದೆ. ಕಾಂಗ್ರೆಸ್ ಬೆಂಬಲಿತ ರವಿ ಎಲ್, ಬೈರೇಗೌಡ TS, ಮಂಜುನಾಥ್ B, ಗಾಯತ್ರಮ್ಮ ಸೋಮಶೇಖರ್, P ದೇವರಾಜ್, KN ಸೋಮಶೇಖರಾಚಾರಿ ಮತ್ತು ಚಂದ್ರಪ್ಪರವರು ಗೆಲುವು ಸಾಧಿಸಿದರೆ, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ TM ಶಿವಣ್ಣ ಗೆಲುವು ಸಾಧಿಸಿದ್ದಾರೆ ಮತ್ತು JDS ಬೆಂಬಲಿಗರಾಗಿ ಸ್ಪರ್ಧೆ ಮಾಡಿದ TV ರಾಮಮೂರ್ತಿ, ಬಾಲಾಂಜನೇಯ P, ರಾಧಮ್ಮ ಮತ್ತು ರುಕೇಂದ್ರ GR ಅವರು ಗೆಲುವು ಸಾಧಿಸಿದ್ದಾರೆ. ಇನ್ನು ಚುನಾವಣಾಧಿಕಾರಿಯಾಗಿ ಮಸ್ತಾನ್ ವಲ್ಲಿ ಕಾರ್ಯನಿರ್ವಹಿಸಿದರು. ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ದಿನಾಂಕ 11/2/2024 9 ಗಂಟೆಯಿಂದ 4 ಗಂಟೆವರೆಗೆ ಹಮ್ಮಿಕೊಂಡಿದ್ದು, ಕನ್ನಡದಲ್ಲಿ ಸಾಮಾನ್ಯ ವರ್ಗದಲ್ಲಿ 11 ಜನ ಇದ್ದು, ಇದರಲ್ಲಿ 7 ಜನ ಆಯ್ಕೆಯಾಗಿರ್ತಾರೆ. ಅದರಲ್ಲಿ ರವಿ, ರಾಮಮೂರ್ತಿ, ಶಿವಣ್ಣ, ಬೈರೇಗೌಡ, ಮಂಜುನಾಥ, ವೆಂಕಟೇಶ್ B, ಬಾಲಾಂಜನೇಯ PT ಇವರಾಗಿರ್ತಾರೆ. ಮತ್ತು ಮಹಿಳಾ ಮೀಸಲು ಸ್ಥಾನದಲ್ಲಿ ರಾಧಮ್ಮ, ಗಾಯತ್ರಮ್ಮನವರು ಆಯ್ಕೆಯಾಗಿರುತ್ತಾರೆ. ಹಿಂದುಳಿದ ವರ್ಗ A ಮೀಸಲಲ್ಲಿ KN ಸೋಮಶೇಖರಾಚಾರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ರುಕೇಂದ್ರ, ಹಿಂದುಳಿದ ವರ್ಗ B ನಲ್ಲಿ ರುಕೇಂದ್ರರವರು 52 ಮತಗಳನ್ನು ತಗೊಂಡು ಜಯಿಸಲಾಗಿರ್ತಾರೆ. ನಂತರ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ದೇವರಾಜು P ಅವರು 38 ಮತಗಳನ್ನು ತಗೊಂಡಿರ್ತಾರೆ, ಗೆಲುವನ್ನು ಸಾಧಿಸಿದ್ದಾರೆ. ಪರಿಶಿಷ್ಟ ಪಂಗಡದಲ್ಲಿ ಮೀಸಲು ಸ್ಥಾನದಿಂದ ಚಂದ್ರಪ್ಪನವರು ಅವಿರೋಧವಾಗಿ ಆಯ್ಕೆಗೊಂಡಿರ್ತಾರೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಇವರೆಲ್ಲರಿಗೂ ಸಹ ಶುಭವನ್ನು ಹಾರೈಸುತ್ತಾ, ಇವರು ಈ ಒಂದು ತಿಮ್ಮಸಂದ್ರ ಹಾಲು ಉತ್ಪಾದಕರ ಕೇಂದ್ರವನ್ನು ಉತ್ತಮ ಒಂದು ರೀತಿಯಲ್ಲಿ ನಡೆಸಿಕೊಂಡು ಹೋಗಲು 5 ವರ್ಷಗಳ ಕಾಲ ಇವರು ಉತ್ತಮವಾಗಿರ್ತಕ್ಕಂತಹ ಒಂದು ಆಡಳಿತವನ್ನು ಕೊಡಲಿ. ನಂತರ ಜೊತೆಗೆ ಒಂದು ಮುಂದಿನ ಒಂದು ಆಯ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಗೆ ಇವರು ಅನುವು ಮಾಡಿಕೊಡ್ಬೇಕು ಅಂತೇಳಿ ಇವ್ರ ಹತ್ರ ಸಂಘ ಯಾವ ಥರ ನಡ್ಕೊಂಡು ಬಂದಿದೆಯೋ ಅದೇ ಥರ ನಡೀಬೇಕಾಗಿತ್ತು. ಹಿಂದಿನ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಚುನಾವಣೆ ನಡೀತು. ಈ ಸರ್ತಿ ಹಿಂದಿನ ಥರ ಮಾಡಬೇಕಂದ್ರೆ ಯಾರು ಒಪ್ಪಲಿಲ್ಲ. ಆದ ಕಾರಣ ಈಗ ನಮ್ಮ ಗ್ರಾಮ ಎಲ್ಲ ಒಕ್ಕೂಟದ ಸದಸ್ಯರು ಈಗ ಬುದ್ಧಿ ಕಲಿಸಿದ್ದಾರೆ ಜನಗಳಿಗೆ. ಚುನಾವಣೆ ಹಿಂದೆ ನಾವು 77ರಲ್ಲಿ ನಾವು ಈ ಸಂಘವನ್ನು ಇದು ಮಾಡಿ ಸಂಘಕ್ಕೆ 43ವರೆಗೂ ಎಲ್ಲ ಚುನಾವಣೆ ಇಲ್ಲದೆ ನಾವು ಮುಂದುವರಿಸ್ಕೊಂಡ್ಬಂದು ಈಗ ಒಂದು 2 ವರ್ಷದಿಂದ 5 ವರ್ಷಕ್ಕೊಮ್ಮೆ, ಮೊನ್ನೆ ಇವಾಗ ಒಂದು ದಿವಸ ಹಾಗೆ ಇದನ್ನು ಈ ರೀತಿ ಮಾಡ್ಕೊಂಡ್ಬಂದಿದ್ದೀವಿ. ಅದರಿಂದ ಅಲ್ಲಿಗೂ ಇದುವರೆಗೂ ಅವಿರೋಧ ಆಯ್ಕೆ ಆಗಿದ್ದರಿಂದ ಜ್ಞಾಪಕದಲ್ಲಿ ಗೊತ್ತಿಲ್ಲ ಯಾರಿಗೂ. ಆದರೆ ಇದನ್ನು ಇದೇ ರೀತಿ ಮುಂದುವರ್ಸ್ಕೊಂಡ್ಬರೋದು ಒಳ್ಳೆಯದು. ಯಾವ ರೀತಿ ಹಿಂದಿನ ನಾನು ಮಾಡ್ತಾ ಇದ್ದಲ್ಲ 43 ವರ್ಷ, ಅದನ್ನೇ ಮುಂದುವರ್ಸ್ಕೊಂಡ್ಬಂದು ಗ್ರಾಮಕ್ಕೆ ಯಾವುದೇ ತೊಂದರೆ ಇಲ್ಲದೆ, ಯಾರನ್ನೇನು ಅವಿಶ್ವಾಸ ಇಲ್ಲದೆ ಎಲ್ಲ ಒಂದು ಸುಖಕರವಾಗಿ ಒಳ್ಳೆಯ ಹಾಲು ಸಪ್ಲೈ ಕೊಟ್ಟು ಈ ಸಂಘವನ್ನು ಚೆನ್ನಾಗಿ ಮಾಡಬೇಕು ಅಂತ ನಾನು ಅನಿಸ್ತೇನೆ. ಹಾಲು ಉತ್ಪಾದಕರ ಸಹಕಾರ ಸಂಘ ಸುಮಾರು ವರ್ಷಗಳಿಂದ ಅವಿರೋಧವಾಗಿ ಆಯ್ಕೆಯಾಗಿ ಬಂದಂತಹ ಸಂದರ್ಭ ಕಾಣುತ್ತದೆ. ಕೇವಲ ಇಂದಿನ 5 ವರ್ಷಗಳ ಚುನಾವಣೆ ಅವಧಿಯಲ್ಲಿ ಕೆಲ ಮುಖಂಡರ ಸ್ವಾರ್ಥದಿಂದಾಗಿ ಮೊಟ್ಟ ಮೊದಲನೇ ಬಾರಿಗೆ ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣೆ ಕಾರ್ಯ ಪ್ರಾರಂಭವಾಯಿತು. ಅವರು ತೋರಿಸಿದ ಹಾದಿಯಲ್ಲಿ ಈ 5 ವರ್ಷದ ಅವಧಿ ಏನಿದೆಯೋ ಅದು ಸಹಿತ ಅವರು ತೋರಿಸಿರುವ ಹಾದಿಯಲ್ಲಿ ಈ ದಿನ ಚುನಾವಣೆಗೆ ಬಂದಿದ್ದೀನಿ. ಚುನಾವಣೆಯಲ್ಲಿ MCS ಬೆಂಬಲಿತ ಅಭ್ಯರ್ಥಿಗಳು, ಸಾಮಾನ್ಯ ಕ್ಷೇತ್ರದಿಂದ 4 ಅಭ್ಯರ್ಥಿಗಳು, ಮಹಿಳಾ ಮೀಸಲು ಕ್ಷೇತ್ರದಿಂದ 1 ಅಭ್ಯರ್ಥಿ, ಪರಿಶಿಷ್ಟ ಜಾತಿ ವರ್ಗದಿಂದ 1 ಅಭ್ಯರ್ಥಿ ಹಾಗೂ ಹಿಂದುಳಿದ ವರ್ಗ A ಮತ್ತು ST ಪರಿಶಿಷ್ಟ ಪಂಗಡದಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿ ಒಟ್ಟು MCS ಬೆಂಬಲಿತರು 8 ಸ್ಥಾನಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ.